ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ಮೇ 1992 ಸ್ಟಾರ್ಟ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹಣಕಾಸಿನ ಮಂತ್ರಿಗಳು ಈ ವರ್ಷ ಸಾಂಪ್ರದಾಯಿಕವಾದಂಥ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. ರಾಜ್ಯದ 4 ಕೋಟಿ ಕನ್ನಡಿಗರ ಆಶೋತ್ತರಗಳನ್ನು ನೆರವೇರಿಸತಕ್ಕಂಥ ಪೂರ್ಣವಾದ ಒಂದು ಆಯವ್ಯಯವನ್ನು ಮಂಡನೆ ಮಾಡಲಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ನಾನು ಈ ಮಾತನ್ನು ಹೇಳುವಾಗ ಇದಕ್ಕೆ ಬೇಕಾದಂಥ ಆಧಾರಗಳನ್ನು ಒದಗಿಸುವುದೂ ಕೂಡ ನನ್ನ ಕರ್ತವ್ಯವಾಗುತ್ತದೆ. ಆ ದೃಷ್ಟಿಯಿಂದ ಆಯವ್ಯಯದ ಮೇಲೆ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಚೆಲ್ಲುವುದಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ. ಮಾನ್ಯ ಅರ್ಥಮಂತ್ರಿಗಳು ರಾಜ್ಯದ ಆರ್ಥಿಕಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಮುಖವಾದಂಥ ವಿಷಯಗಳನ್ನು ಕುರಿತು ಪ್ರಸ್ತಾಪ ಮಾಡಬಹುದು, ಹೊಸ ಸಲಹೆಗಳನ್ನು ಕೊಡಬಹುದು, ಹೊಸ ಕಾರ್ಯಕ್ರಮಗಳು ಬರಬಹುದು, ಸಮಾಜದಲ್ಲಿ ತುಳಿತಕ್ಕೆ ಸಿಕ್ಕಿದಂಥ ಜನರಿಗೆ ಪರಿಹಾರ ಸಿಗಬಹುದು, ರೈತರು ನೆಮ್ಮದಿಯಿಂದ ಜೀವನ ಮಾಡಬಹುದು, ಬೇರೆ ಬೇರೆ ವರ್ಗದ ಜನರಲ್ಲಿ ಹೊಸ ಹೊಸ ಆಸೆಗಳು ಮೂಡಬಹುದು ಎನ್ನತಕ್ಕ ನನ್ನ ನಂಬಿಕೆಗಳೆಲ್ಲ ಈ ಆಯವ್ಯಯ ಪತ್ರವನ್ನು ನೋಡಿದ ಮೇಲೆ ಹುಸಿಯಾದುವು. ಇದರಲ್ಲಿ ಜನತೆ ನಮ್ಮ ಮೇಲಿರಿಸಿದ ವಿಶ್ವಾಸಕ್ಕೆ ಪಾತ್ರರಾಗುವಂಥ ರೀತಿಯಲ್ಲಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತೇವೆಂದು ಆಶ್ವಾಸನೆ ನೀಡಿದ್ದರೂ ಅದರಂತೆ ನಡೆದುಕೊಳ್ಳುವ ಪ್ರಯತ್ನವನ್ನು ಅವರು ಮಾಡಿಲ್ಲ ಎನ್ನುವುದು ನನ್ನ ಮೊದಲ ಆಪಾದನೆ. ಜನಸಮುದಾಯದ ಅಭಿವೃದ್ಧಿಗೆ ರಾಜ್ಯದ ಸಂಪನ್ಮೂಲಗಳನ್ನು ರೂಢಿಸಿಕೊಳ್ಳಬೇಕಾಗಿದೆ ಎಂದು ಮಾನ್ಯ ಅರ್ಥಮಂತ್ರಿಗಳು ಹೇಳಿದ್ದರೂ ಅದರಲ್ಲಿ ಸರ್ಕಾರದ ಆಲೋಚನೆ ಪ್ರತಿಬಿಂಬಿತವಾಗಿಲ್ಲ. ಜನಸಮುದಾಯದ ಪ್ರತಿಯೊಬ್ಬರಿಗೂ ಸಮಾನತೆಯ ಆಧಾರದ ಮೇಲೆ ಅಭಿವೃದ್ಧಿಯ ಫಲ ದೊರಕುವಂತೆ ಮಾಡುವ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಳ್ಳಬೇಕಾಗಿದೆ. ಇಂದು ನಾವು ಯೋಜನಾ ಇತಿಹಾಸದ ಒಂದು ವಿಶಿಷ್ಟ ಹಂತದಲ್ಲಿದ್ದೇವೆ. ಈಗ 7ನೇ ಪಂಚವಾರ್ಷಿಕ ಯೋಜನೆಯು ಮುಗಿಯುತ್ತಾ ಬಂದಿದ್ದು 8ನೇ ಪಂಚವಾರ್ಷಿಕ ಯೋಜನೆಯು ಪ್ರಾರಂಭವಾಗುತ್ತಿದೆ. 7ನೇ ಪಂಚವಾರ್ಷಿಕ ಯೋಜನೆಯ ಉದ್ದಕ್ಕೂ ರಾಜ್ಯದಲ್ಲಿ ಸಂಪನ್ಮೂಲಗಳ ಕೊರತೆ ಇತ್ತು. 8ನೇ ಯೋಜನೆಯಲ್ಲಿ ಸಂಪನ್ಮೂಲಗಳ ಕೊರತೆ ಇರಲಾರದು ಎನ್ನುವುದು ನನ್ನ ನಂಬಿಕೆ. 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಹಾಗೂ ಅದನ್ನು ಖರ್ಚು ಮಾಡುವ ಬಗ್ಗೆ ಕೆಲವು ವಿಧಾನಗಳನ್ನು ರೂಪಿಸಬೇಕಾಗಿರುವುದು ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಅಷ್ಟೇ ಅಲ್ಲದೆ ಬಂಡವಾಳವನ್ನು ಹೂಡುವುದಕ್ಕೆ ಸಾಕಾಗುವಷ್ಟು ಹೆಚ್ಚುವರಿ ಸಂಪನ್ಮೂಲಗಳನ್ನು ಸೃಷ್ಟಿಸಲೇಬೇಕು. ಇಲ್ಲದಿದ್ದರೆ ನಮ್ಮ ರಾಜ್ಯ ಕೊರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಆಯವ್ಯಯ ಮುಂಗಡ ಪತ್ರದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಈ ಸಾರಿ ಹೊಸ ತೆರಿಗೆಗಳು ಯಾವುದೂ ಇಲ್ಲ. ಇರತಕ್ಕಂಥ ತೆರಿಗೆಗಳನ್ನು ಅದಲು ಬದಲು ಮಾಡಿ ಅವುಗಳನ್ನು ಒಂದು ರೀತಿಯಲ್ಲಿ ತರ್ಕಬದ್ಧವಾಗಿ ಮಾಡಿ ಏರುಪೇರುಗಳನ್ನು ಸರಿಪಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಸರ್ಕಾರಕ್ಕೆ ಬರಬೇಕಾಗಿರತಕ್ಕಂಥ ಬಾಕಿಯನ್ನು ಅಚ್ಚುಕಟ್ಟಾಗಿ ವಸೂಲಿ ಮಾಡತಕ್ಕಂಥ ಕೆಲಸವನ್ನು ಕೈಗೊಂಡಿದ್ದಾರೆ. ಇದರಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳತಕ್ಕಂಥ ಭರವಸೆ ಇದೆ. ನಮ್ಮ ಸರ್ಕಾರದ ಬಗ್ಗೆ ವಿಶೇಷವಾದ ಮೆಚ್ಚುಗೆಯನ್ನು ರಾಜ್ಯದ ಎಲ್ಲ ಬುದ್ಧಿಜೀವಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ಹಿಂದೆ ಇದ್ದ ಸರ್ಕಾರಗಳು ಅನುತ್ಪಾದಕ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಉತ್ಪಾದಕ ಯೋಜನೆಗಳಿಗೆ ಹಣ ಕಡಿಮೆ ಮಾಡಿ
ರಾಜ್ಯದ ಜೀವನಾಡಿಯಾದ ವಿದ್ಯುತ್ ಶಕ್ತಿ ಬಗ್ಗೆ ಆಸಕ್ತಿ ವಹಿಸದೆ ಇದ್ದುದರಿಂದ ಇದರ ಉತ್ಪಾದನೆ ಕುಂಠಿತವಾಯಿತು. ನಮ್ಮ ಸರ್ಕಾರ ಈ ದಿಸೆಯಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಈ ಆಯವ್ಯಯ ರಾಜ್ಯವನ್ನು ಒಳ್ಳೆಯ ಪ್ರಗತಿಯ ದಿಕ್ಕಿನತ್ತ ಕೊಂಡೊಯ್ಯುವ ಹೆಚ್ಚಿನ ಅಂಶಗಳನ್ನು ಒಳಗೊಂಡಿದೆ. ಸರ್ಕಾರ ಮಾಡತಕ್ಕ ಯೋಜನೆಗಳಿಗೆ ಸರಿಯಾದ ಹಣವನ್ನು ನಿಗದಿ ಮಾಡಿ ನಿಗದಿತ ಅವಧಿಯೊಳಗೆ ಮುಗಿಸಲು ಅವಕಾಶ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಿಂದಿನ ಸರ್ಕಾರ ನಾನಾ ಯೋಜನೆಗಳನ್ನು ಹಾಕಿಕೊಂಡರೂ ಅವುಗಳನ್ನು ಕಾರ್ಯಗತ ಮಾಡದೆ ಇದ್ದುದರಿಂದ ಕಳೆದ ಚುನಾವಣೆಯಲ್ಲಿ ಜನತೆ ಅದಕ್ಕೆ ಸರಿಯಾದ ಉತ್ತರ ನೀಡಿದ್ದಾರೆ. ಈಗಿನ ಸರ್ಕಾರ ಜನತೆಯ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿ ಮತ್ತು ಉತ್ಪಾದಕ ವೆಚ್ಚದ ಕಡೆ ಆಸಕ್ತಿ ವಹಿಸಿ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಶೇಷವಾಗಿ ಸಮಗ್ರ ಗ್ರಾಮೀಣಾಭಿವೃದ್ಧಿ, ನೀರಾವರಿ ವಿಸ್ತರಣೆ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಿರುವುದು ಸ್ವಾಗತಾರ್ಹವಾದುದು. ರಾಜ್ಯದ ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಪ್ರಗತಿಗೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರಾಜ್ಯದ ಹಣಕಾಸಿನ ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡಲು ಒಂದು ವಿಶೇಷವಾದ ಸಮಿತಿಯನ್ನು ರಚಿಸಿ ಅದು ರಾಜ್ಯದ ಆಗು-ಹೋಗುಗಳ ಬಗ್ಗೆ ಚರ್ಚೆ ಮಾಡಿದ ಬಳಿಕ ಅದು ಕೊಡತಕ್ಕ ವರದಿಯ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳತಕ್ಕ ಸೂಚನೆ ಈ ಆಯವ್ಯಯದಲ್ಲಿದೆ. ಈ ಹಣಕಾಸಿನ ಸಮಿತಿಯನ್ನು ರಚನೆ ಮಾಡುವಾಗ ಗ್ರಾಮಾಂತರ ಪ್ರದೇಶದ ರೈತರ ಸಮಸ್ಯೆಗಳನ್ನು ತಿಳಿದಿರುವ ಅಧಿಕಾರಿಗಳನ್ನು ಈ ಸಮಿತಿಯಲ್ಲಿ ಸೇರಿಸಿದರೆ ಒಳ್ಳೆಯದಾಗುತ್ತದೆ. ಮುಖ್ಯವಾಗಿ ಆಯವ್ಯಯದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯದ ಬಗ್ಗೆ ಪ್ರಸ್ತಾಪವಾಗಿದೆ. ಕನ್ನಡ ವಿಶ್ವವಿದ್ಯಾನಿಲಯವನ್ನು ಹಂಪೆಯಲ್ಲಿ ಸ್ಥಾಪನೆ ಮಾಡಬೇಕೆಂದು ಹೊರಟಿರುವುದು ನಿಜವಾಗಿಯೂ ಪ್ರಶಂಸನೀಯವಾದುದು. ಇದು ಕನ್ನಡಿಗರ ಬಹು ದಿನಗಳ ಹಂಬಲ. ಇದು ಕರ್ನಾಟಕಕ್ಕೆ ಮುಕುಟಮಣಿ ಇದ್ದ ಹಾಗೆ. ಆಯವ್ಯಯದಲ್ಲಿ ಇದಕ್ಕಾಗಿ 1 ಕೋಟಿ ರೂಪಾಯಿಗಳನ್ನು ತೆಗೆದು ಇಟ್ಟಿರುವುದು ಸ್ವಾಗತಾರ್ಹ. ಕನ್ನಡ ವಿಶ್ವವಿದ್ಯಾನಿಲಯ ಶೀಘ್ರವಾಗಿ ಸ್ಥಾಪನೆಯಾಗಿ ಕನ್ನಡದ ಬಗ್ಗೆ ಸರ್ವ ವಿಧದಲ್ಲೂ ಮಾರ್ಗದರ್ಶನ ಕೊಡುವ ಸಂಸ್ಥೆಯಾಗಬೇಕೆಂದು ಹೇಳಿ ಈ ಆಯವ್ಯಯವನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ದಿನಾಂಕ 5ನೇ ಏಪ್ರಿಲ್ 1991 ಗಣಪತಿ ಸರ್ವವಸ್ತುಗಳ ಮಳಿಗೆ, ಬಸವನಗುಡಿ, ಬೆಂಗಳೂರು ಇವರು ಮಹಾಲಕ್ಷ್ಮಿ ದಿನಸಿ ಅಂಗಡಿ, ಜಯನಗರ, ಬೆಂಗಳೂರು ಇದರ ವ್ಯವಸ್ಥಾಪಕರಿಗೆ ಬರೆದ ಪತ್ರ. ಮಹಾಶಯರೇ, ನಮ್ಮ ಅಂಗಡಿಯು ಕಳೆದ 10 ವರ್ಷಗಳಿಂದಲೂ ಬಸವನಗುಡಿ ಪ್ರದೇಶದ ನಿವಾಸಿಗಳಿಗೆ ಸೇವೆ ಸಲ್ಲಿಸುತ್ತಿರುವುದು ಈಗಾಗಲೇ ತಮಗೆ ಮನದಟ್ಟಾಗಿದೆ. ಶುದ್ಧವಾದ ನಿತ್ಯ ಬಳಕೆಯ ಆಹಾರ ಪದಾರ್ಥಗಳನ್ನು ನ್ಯಾಯವಾದ ಬೆಲೆಗೆ ನಾವು ಪ್ರಾಮಾಣಿಕವಾಗಿ ಒದಗಿಸುತ್ತಿದ್ದೇವೆ ಎಂಬುದನ್ನು ತಾವು ತಿಳಿದಿರುವಿರಿ. ತಾವು ಅನೇಕ ಬಾರಿ ನಮ್ಮ ಅಂಗಡಿಯಿಂದ ಆಹಾರ ಪದಾರ್ಥಗಳನ್ನು ಸಗಟಾಗಿ ತೆಗೆದುಕೊಂಡು ಹೋಗಿದ್ದೀರಿ. ತಮಗೆ ಇವು ತೃಪ್ತಿಕರವಾಗಿವೆ ಎಂದು ನಂಬಿದ್ದೇವೆ. ತಮ್ಮಂತಹ ವ್ಯಾಪಾರಸ್ಥರನ್ನು ಹೊಂದಿರುವುದು ನಮ್ಮ ಹೆಮ್ಮೆ. ನಮ್ಮ ಯಶಸ್ಸಿಗೆ ಇದೇ ಮುಖ್ಯ ಕಾರಣ. ತಾವು ಅಗತ್ಯವಾದ ಆಹಾರ ಪದಾರ್ಥಗಳನ್ನು ಚಿಲ್ಲರೆಯಾಗಿ ಕೊಳ್ಳುವಾಗ ನಗದು ಹಣವನ್ನು ಪಾವತಿ ಮಾಡಿದರೆ ತುಂಬ ಅನುಕೂಲವಾಗುವುದು. ಆದರೂ ನಾವು ಕಡ್ಡಾಯವಾಗಿ ಹಾಗೆ ಮಾಡಬೇಕೆಂದು ಬಯಸುವುದಿಲ್ಲ. ತಾವು ನಮ್ಮ ಅಂಗಡಿಯ ಲೆಕ್ಕದ ಪುಸ್ತಕದಲ್ಲಿ ಒಂದು ಲೆಕ್ಕವನ್ನು ತೆರೆದಿದ್ದೇ ಆದರೆ ಯಾವ ಸಂದರ್ಭದಲ್ಲಾದರೂ ತಮಗೆ ಯಾವ ಪದಾರ್ಥವನ್ನು ಅಗತ್ಯವಾಗಿ ಬೇಕಾಗುತ್ತವೆ ಎಂಬುದನ್ನು ಬರೆದು ಕಳುಹಿಸಿದಲ್ಲಿ ತಮಗೆ ಬೇಕಾದ ಪದಾರ್ಥಗಳನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿ ಕಳುಹಿಸಿಕೊಡುತ್ತೇವೆ. ನಾವು ಕಳುಹಿಸಿಕೊಡುವ ಸರಕಿನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅವುಗಳನ್ನು ಕೂಡಲೇ ನಮ್ಮ ಗಮನಕ್ಕೆ ತಂದರೆ ಸರಿಪಡಿಸಲಾಗುವುದು. ಪ್ರತಿ ತಿಂಗಳ ಮೊದಲನೇ ತಾರೀಖಿನ ದಿವಸ ಅದರ ಹಿಂದಿನ ತಿಂಗಳು ತಾವು ಕೊಂಡಂಥ ಪದಾರ್ಥಗಳ ದರಗಳ ಪಟ್ಟಿಯನ್ನು ಕಳುಹಿಸಿಕೊಡುತ್ತೇವೆ.
ಇದರ ಹಣವನ್ನು ಪ್ರತಿ ತಿಂಗಳ 5ನೇ ತಾರೀಕಿನೊಳಗಾಗಿ ನಮಗೆ ಪಾವತಿ ಮಾಡಬೇಕಾಗುವುದು. ತಮ್ಮ ಹೆಸರಿನಲ್ಲಿ ಲೆಕ್ಕ ತೆರೆಯಲು ಅಗತ್ಯವಾದ ವಿವರಗಳನ್ನು ಕಳುಹಿಸಲು ತಮಗೆ ಸುಲಭವಾಗುವಂತೆ ಇದರ ಜೊತೆ ಒಂದು ಅರ್ಜಿಯನ್ನು ಕಳುಹಿಸುತ್ತೇವೆ. ಅದನ್ನು ತಾವು ಹಿಂದೆ ಭರ್ತಿ ಮಾಡಿ ನಮಗೆ ಕಳುಹಿಸಿಕೊಡುವುದು. ತಾವು ನಮ್ಮ ಹಳೆಯ ಸ್ನೇಹಿತರಾದ್ದರಿಂದ ನಿಮ್ಮ ಜೊತೆಯ ವ್ಯಾಪಾರ ಸಂಬಂಧ ಬಿಡಲು ನಮಗೆ ಇಷ್ಟವಿಲ್ಲ. ತಮಗೆ ಇನ್ನೂ ಹೆಚ್ಚು ಸೇವೆ ಸಲ್ಲಿಸುವ ಅವಕಾಶವನ್ನು ನಮಗೆ ಕಲ್ಪಿಸಿಕೊಡುತ್ತೀರೆಂದು ನಂಬಿದ್ದೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ಗಣಪತಿ ಸರ್ವ ವಸ್ತುಗಳ ಮಳಿಗೆಯ ಪರವಾಗಿ ವಿನಾಯಕ ವ್ಯವಸ್ಥಾಪಕ.